ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸುಲಭವಾಗಿ ರುಚಿಯಾದಂಥ ರವೆ ರೊಟ್ಟೆ ಹೇಗೆ ಮಾಡೋದಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ರೊಟ್ಟಿ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ ರೀ. ಖಂಡಿತ ನೀವು ಕೂಡ ಒಂದ್ಸಲ ಆದರೂ ಮನೆಯಲ್ಲಿ ಮಾಡಿ. ಮೊದಲಿಗೆ ನೋಡ್ರಿ, ಒಂದು ಸೌಂತಿಕಾಯಿ ತೊಗೊಂಡಿದ್ದೀನಿ, ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಸ್ನೇಹಿತರೆ. ತದನಂತರ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ, ಕರ್ಬೇ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಕಾಯಿ ತೊಗೊಂಡಿದ್ದೀನಿ. ನೋಡ್ಕೊಂಡ್ರಲ್ಲ. ಬನ್ನಿ ಇವಾಗ ಇದನ್ನ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿರಿ, 1-2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ನೀವು ಡೈರೆಕ್ಟಾಗಿ ರವೆಗೆ ಸೇರಿಸ್ಕೋಬೋದು, ಆದರೆ ನಾನು ಈ ರೀತಿ ಒಗ್ಗರಣೆ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ತದನಂತರ ಸಾಸಿವೆ, ಜೀರಿಗೆ ಇದಕ್ಕೆ ಹಾಕ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ. ಖಂಡಿತ ನೀವು ಕೂಡ ಒಂದ್ಸಲ ಆದರೂ ರವೆ ರೊಟ್ಟಿನ ಮನೆಯಲ್ಲಿ ಮಾಡಿ. ತುಂಬ ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಅಥವಾ ನಿಮ್ಗೇನಾದರೂ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ನೋಡಿರಿ, ಇವಾಗ ಇದಕ್ಕೆ 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸೋದ್ರಿಂದ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವ್ರಿ. ಮತ್ತು ಮಧ್ಯೆ ಮಧ್ಯೆ ತಿನ್ನುವ ಕಡಲೆಬೇಳೆ ಸಿಗ್ತಾ ಇದ್ರಂತೂ ಅಷ್ಟು ಚೆನ್ನಾಗಿರ್ತೈತಿ. ನೋಡ್ರಿ, ಇದೆಲ್ಲ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ತದನಂತರ ಒಂದು ಚಿಟಿಕೆ ಆಗಷ್ಟು ಇಂಗು ಸೇರಿಸ್ಕೊತಾ ಇದ್ದೀನಿ. ಇಂಗು ಸೇರಿಸೋದ್ರಿಂದ ರೊಟ್ಟಿ ಅಂತೂ ಅಷ್ಟು ಮಸ್ತ ಬರ್ತಾವ್ರಿ. ತದನಂತರ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಭಾಳ ಅಂದ್ರೆ ಭಾಳ ಮಸ್ತ ಬರ್ತಾವೆ. ನಿಮ್ಗೇನಾದ್ರೂ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತಿನ್ಬೋದ್ರಿ. ಏನಾದರೂ ನಿಮಗೆ ಜಾಸ್ತಿ ಹೆವಿಯಾಗಿ ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಈ ರೀತಿ ಮಾಡಿಕೊಂಡು ಡಿನ್ನರ್ಗೆ ಆಯಿತು, ಲಂಚ್ಗೆ ಆಯಿತು, ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ಹಾಗಾಗಿ ನೀವು ಕೂಡ ಒಂದ್ಸಲ ಆದರೂ ಮಾಡಿರಿ. ಮತ್ತು ಈ ರೆಸಿಪಿ ಅಂತೂ ಅಷ್ಟು ಮಸ್ತಾಗಿ ಬರ್ತೈತ್ರಿ. ತುಂಬ ಸಾಫ್ಟಾಗಿ ಬರ್ತಾವೆ ರೊಟ್ಟಿ ಅಂತೂ. ನೋಡಿರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಈರುಳ್ಳಿದು ಹುರ್ಕೋಬೇಕಾಕತ್ರಿ. ನೋಡ್ರಿ, ಇವಾಗ ಇದು ಹುರ್ಕೊಂಡೈತಿ ಚೆನ್ನಾಗಿ. ಇವಾಗ ಬರ್ರಿ, ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದ್ರೆ ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೋಬೋದ್ರಿ, ಅಥವಾ ಮೆಂತ್ಯ ಸೊಪ್ಪು ಸೇರಿಸ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಎಲ್ಲವೂ ಚೆನ್ನಾಗಿ ಹುರ್ಕೊಂಡು ಹಾಕೋದ್ರಿಂದ ಬಾಯಲ್ಲಂತೂ ಭಾಳ ಅಂದ್ರೆ ಭಾಳ ರುಚಿ ಬರ್ತಾವ್ರಿ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಎಲ್ಲವನ್ನು ಹಾಗೆ ಕಟ್ ಮಾಡಿ ಹಾಕ್ಬೋದು. ನೋಡ್ರಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಇವಾಗ ಬರ್ರಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ ಒಂದ್ಸಲ. ನೋಡ್ರಿ, ಇದು ಹದದಲ್ಲಿ ನಮ್ಗೆ ಇವಾಗ ರೆಡಿ ಆಗೈತಿ. ಯಾಕಂದ್ರೆ ಜಾಸ್ತಿ ಸೀದಿಸ್ಬಾರ್ದು ಒಗ್ಗರಣೆನ. ಈ ಒಂದು ಇದರಲ್ಲಿ ನಮ್ಗೆ ಒಗ್ಗರಣೆನದು ರೆಡಿ ಆಗ್ಬೇಕ್ರಿ. ಬರ್ರಿ, ಇವಾಗ ಇದನ್ನ ಒಲೆಯಿಂದ ಕೆಳಗೆ ಇಳಿಸ್ಕೊಂಡು ರವೆ ಎಷ್ಟು ಬೇಕು ಅಷ್ಟು ರವೆ ಹಾಕ್ಕೊಳ್ಳೋಣ. ನೋಡ್ರಿ, ಇವಾಗ ನಾನು ನಾರ್ಮಲ್ ರವೆನ, ಉಪ್ಪಿಟ್ಟಿಗೆ ಹಾಕ್ತಾಯಿಲ್ಲ ಆ ರವೆನೇ 2 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ, ಅಷ್ಟಿದ್ರ ಮೇಲೆ ಇದು ಮಾಡ್ಕೋಬೇಕು. ನಾನಿವಾಗ ಸುಮಾರು ಒಂದು 4 ಜನಕ್ಕೆ ಆಗೋಷ್ಟು ರವೆ ರೊಟ್ಟಿನ ಮಾಡ್ತಾಯಿದ್ದೀನಿ. ನೋಡ್ರಿ, 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಅದನ್ನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಹಸಿ ಕೊಬ್ಬರಿ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ. ಮತ್ತು ಇವಾಗ ಸೌಂತೆಕಾಯಿ, 1 ಸೌಂತೆಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ನೀರಿನ ಸಮೇತ ಇದನ್ನ ಸೇರಿಸ್ಕೋಬೇಕು. ಇವಾಗ ಬರ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡೋಣ ಸ್ನೇಹಿತರೆ. ಇದಕ್ಕೆ ಡೈರೆಕ್ಟು ನೀರು ಹಾಕಬೇಡ್ರಿ, ಯಾಕಂದರೆ ಇವಾಗ ಇದರಲ್ಲಿ ಸೌಂತೆಕಾಯಲ್ಲಿ ನೀರಿರುತ್ತಲ್ಲ, ಹಾಗಾಗಿ ಜಾಸ್ತಿ ನೀರು ಹಿಡಿಯೋದಿಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರು ಎಷ್ಟು ಹಿಡಿಯುತ್ತೆ ನೋಡಿ ನೀರು ಹಾಕ್ಕೋಬೇಕಾಕತ್ರಿ. ನೋಡ್ರಿ, ಇವಾಗ ಇದಕ್ಕೊಂದು ಸ್ವಲ್ಪ ಮೊಸರು ಸೇರಿಸ್ಕೊತಾ ಇದ್ದೀನಿ.
ಮೊಸರು ಸೇರಿಸೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ. ಇದು ಆಪ್ಷನಲ್ ರೀ, ಇದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಇವಾಗ ನೋಡಿರಿ ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ ಇದು ನೀರಂತೂ ಹಿಡಿಯೋದಿಲ್ಲ, ಯಾಕಂದ್ರೆ ಮೊಸರು ಮತ್ತು ಸೌತೆಕಾಯಿ ಹಾಕಿದ್ದೇವಲ್ಲ, ಅದು ನನಗೆ ಕರೆಕ್ಟ್ ಆಗೈತ್ರಿ. ಇವಾಗ 2 ಕಪ್ಪಿಗೆ ನೋಡಿರಿ ಇದು ರವೆನ ನೆನೆಯೋಕೆ ಒಂದು 10 ನಿಮಿಷ ಬಿಡಬೇಕಾಕತ್ರಿ. ಅದಾದ ಬಳಿಕ ಈ ರೀತಿ ಒಂದು ಸೀಟ್ ತೊಗೋಬೇಕ್ರಿ, ಒಬ್ಬಟ್ಟು ಸೀಟು. ಅದ್ರ ಮೇಲೆ ನಾವು ಎಷ್ಟು ಬೇಕೋ ನಿಮ್ಗೆ ಆ ಸೈಜಲ್ಲಿ ರೊಟ್ಟಿನ ತಟ್ಕೋಬೇಕಾಕತ್ರಿ. ನೀವು ಈ ರೀತಿ ತಟ್ಟಕ್ಕಾಗಲ್ಲ ಅಂತಂದರೆ ಡೈರೆಕ್ಟಾಗಿ ಹಂಚಿಗೆ ಹಾಕಿ ತಟ್ಬೋದ್ರಿ. ಆದರೆ ಈ ರೀತಿ ತಟ್ಟು ಹಾಕೋದ್ರಿಂದ ಎಲ್ಲ ಕಡೆ ಸಮವಾಗಿ ದಪ್ಪ ಸಮವಾಗಿ ಬರ್ತಾವ್ರಿ. ನೋಡ್ರಿ ಈ ರೀತಿ ತಟ್ಕೋಬೇಕಾಕತ್ರಿ. ಬರ್ರಿ ಒಂದು ಹಂಚು ಮೇಲೆ ಈ ರೀತಿ ಹಾಕೋಣ. ಕಡಿಮೆ ಸಮಯದಲ್ಲೇ ರುಚಿಯಾಗಿ ಮಾಡ್ಕೊಳ್ಳುವಂಥ ಈ ಒಂದು ರವೆ ರೊಟ್ಟಿ ರೆಸಿಪಿ ಅಂತೂ ಅಷ್ಟು ಮಸ್ತಾಗಿ ಬರ್ತಾವ್ರಿ. 2 ಬದಿಯಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ಈ ಒಂದು ರವೆ ರೊಟ್ಟಿನ ಬೇಯಿಸ್ಬೇಕಾಕತ್ರಿ. ಯಾಕಂದರೆ ರವೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಮೇಲ್ಗಡೆ ಬೆಂದಂಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟೆ ಒಂದು 5 ರಿಂದ 8 ನಿಮಿಷ ಆದರೂ ನೀಟಾಗಿ ಬೇಯಿಸ್ಬೇಕಾಕತ್ರಿ. ನೋಡ್ಕೊಂಡ್ರಲ್ರಿ, ಬಿಸಿ ಬಿಸಿ ಆದಂಥ ರವೆ ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ತುಂಬ ಸಾಫ್ಟಾಗಿ ಅಷ್ಟು ಮಸ್ತಾಗಿ ಬಂದವ್ರಿ. ಇದಕ್ಕೆ ಚಟ್ನಿನೂ ಬೇಡ್ರಿ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರ್ತೈತಿ. ಹಾಗಾಗಿ ಈ ಒಂದು ರೆಸಿಪಿ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿರಿ. ಬಿಸಿ ಬಿಸಿಯಾಗಿ ಈ ಒಂದು ರವೆ ರೊಟ್ಟಿನ ಮನೆಯಲ್ಲಿ ಮಾಡಿಕೊಡ್ರಿ. ಹೆಲ್ದಿಕರವಾದಂಥ ಈ ಒಂದು ರವೆ ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ನೇಹಿತರೆ. ಹಾಗೆ ನೋಡಬೇಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ.